ಓಂ. ಈಗ ಮಹಾಭಾರತ ತತ್ವನಿರ್ಣಯ ಈ ಶುರುವಾದರೆ ಹೆಚ್ಚು ಕಡಿಮೆ 1 ವರ್ಷ ಮಿನಿಮಮ್ ಬೇಕು, 2 ವರ್ಷನೇ ಆಗುತ್ತೆ ಹೆಚ್ಚು ಕಡಿಮೆ. ಸರಿಯಾಗಿ ಓದಿದರೆ ಜಾಸ್ತಿನೇ ಆಗುತ್ತೆ. ಹಾಂ, ಹಿಂದೆ ಆಗಿದ್ದು ಹಾಗಾಗಿರಬೇಕು. ಎಷ್ಟೊತ್ತು ಹಿಂದೆ ನೆನಪಿಲ್ಲ ಎಷ್ಟಾಯ್ತು ಅಂತೇಳಿ. ಹಿಂದಿನ ಬ್ಯಾಚ್ನಲ್ಲಿ ಯಾರಿದ್ದಾರೆ ಗೊತ್ತಿರುತ್ತೆ ಅವ್ರಿಗೆ. ಈಗ ನೋಡೋಣ, ಪುಸ್ತಕ ಸರ್ವಮೂಲ ಪುಸ್ತಕ ಇದಿಟ್ಕೊಂಡ್ರೆ ಸಾಕು. ಅಥವಾ ಮೊದಲೇ ವಾಲ್ಯೂಮ್ ಇದ್ದರೆ ಇನ್ನೂ ಒಳ್ಳೆಯದು. ಮನೆಯಲ್ಲಿ ಕನ್ನಡದಲ್ಲಿ ಓದ್ಕೋಬೋದು ನೀವು. ಅದಿದೆ, ಸಾಕಿದೆ. ಅದು ಸದ್ಯಕ್ಕೆ ಸಾಕಾಗುತ್ತೆ, ಬೇಕಾದಷ್ಟು ಆಯಿತು. ಆಚಾರ ಸರ್ವಮೂಲ ಗ್ರಂಥಗಳಲ್ಲಿ ಭಾರಿ ದೊಡ್ಡದು ಅಂದರೆ ಇದೇನೆ. ಅತಿ ಹೆಚ್ಚು ಶ್ಲೋಕ ಇರೋದು ಇದರಲ್ಲಿ 5108. ಕೆಲವು ಹೆಚ್ಚು ಕಡಿಮೆ ಯಾತಕ್ಕಾಗುತ್ತೆ ಅಂದರೆ ಕೆಲಸ 3 ಲೈನ್ ಒಂದು ಕಡೆ ಸೇರಿಸಿಬಿಡ್ತಾರೆ ಕೆಲವು ಪ್ರಿಂಟ್ ಮಾಡಬೇಕಾದ್ರೆ. ಆದ್ದರಿಂದ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಸರಿಯಾಗಿ ಲೆಕ್ಕ ಹಾಕಿದರೆ 5108 ಶ್ಲೋಕದ ಲೆಕ್ಕ ಅದು. ಅತಿ ದೊಡ್ಡ ಗ್ರಂಥ. ವೇದವ್ಯಾಸರ ಕೃತಿಗಳಲ್ಲಿ ಅತಿ ದೊಡ್ಡದು ಮಹಾಭಾರತ. ಇವರ ಕೃತಿಗಳು ಅತಿ ದೊಡ್ಡದು ನಿರ್ಣಯ. ಹೀಗೆ ಅಲ್ಲೂ ಕೂಡ ಮ್ಯಾಚಿಂಗೇ ಇಬ್ಬರದು ಕೂಡ. ಮತ್ತು ಬೇರೆ ಗ್ರಂಥಕ್ಕೆ ಏನು ವ್ಯತ್ಯಾಸ ಅಂದರೆ ಬ್ರಹ್ಮಸೂತ್ರಾದಿಗಳನ್ನು ವೇದಾಧಿಕಾರ ಇದ್ದವರಿಗೆ ಮಾತ್ರ ಅಧಿಕಾರ. ಮಹಾಭಾರತ ಹಾಗಲ್ಲ. ಯಾರಿಗಿದು? ಎಲ್ಲರಿಗೂ ಸರ್ವಾಧಿಕಾರಿಕ ಗ್ರಂಥ ಇದು. ಇದರಿಂದ ಇನ್ನೊಂದು ವಿಶೇಷ ಅಂದರೆ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ಮತಾಚಾರರು ಗ್ರಂಥ ಬರೋದಿಲ್ಲ. ಅಂದಮೇಲೆ ಏನು ಮಾಡಿದ್ರು ಅವರೀಗ? ಪಬ್ಲಿಕ್ಕನ್ನು ಇಗ್ನೋರ್ ಮಾಡಿದರು ಅಂತ ಅರ್ಥ ಆಯ್ತಾ? ಈಗ ಅಂದರೆ ಒಂದು ಯೂನಿವರ್ಸಿಟಿ ಇದೆಯಪ್ಪ. ಈಗ ಒಂದು ಸ್ಟೇಟ್ ಇದೆ. ಆ ಸ್ಟೇಟಲ್ಲಿ ಬರೀ PG ಕ್ಲಾಸ್ ಇವೆ ಅಷ್ಟೇ, ಏನಿಲ್ಲ. ಪ್ರೈಮರಿ ಯಾವ ಎಜುಕೇಷನ್ನೇ ಇಲ್ಲ. ಏನಾಯ್ತು ಅಲ್ಲಿಗೆ? PG ಯಾರೂ ಬರೋಂಗಿಲ್ಲ. ಯಾಕೆ? ಇಲ್ಲಿಂದ ತಾಲೆ ಅಲ್ಲಿಗೆ ಹೋಗಬೇಕು, ನಿಂತು ಹೋಗಿಬಿಡುತ್ತೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಆಚೆ ಎಲ್ಲ ಗ್ರಂಥ ಯಾತಕ್ಕೆ ಬರೋದ್ರು ಅಂದರೆ ಎಲ್ಲರಿಗೂ ಸದ್ಗತಿ ಆಗಲಿ. ಉಳಿದವ್ರ ಪ್ರಕಾರ ಅವ್ರು ಹೇಳಿಬಿಟ್ಟು ಸದ್ಗತಿ ಇಲ್ಲ ಅಂತ ಅನವಶ್ಯ ಹೋಗ್ಬಿಟ್ಟಿದ್ದಾರೆ ಅವರು. ಬ್ರಾಹ್ಮಣರು ಬಿಟ್ಟರೆ ಬೇರೆ ಸದ್ಗತಿ ಇಲ್ಲ ಅಲ್ಲ. ಸನ್ಯಾಸಿಗಳಾಗಬೇಕು. ಬ್ರಾಹ್ಮಣರು ಕೂಡ ಏನಾಗಬೇಕು? ಅವ್ರು ಮುಖ್ಯರಾಗಬೇಕೆ ಸನ್ಯಾಸಿಗಳಾದರೆ ಮಾತ್ರ ಮೋಕ್ಷ. ಆದ್ದರಿಂದ ಉಳಿದವರೆಲ್ಲ ಹೋದಾಗ ಲೆಕ್ಕ. ಅದು ಮೋಕ್ಷ ಇಲ್ಲೇ ಇಲ್ಲ ಅವರಿಗೆ. ಅಂತ ಹೆಂಗಸರಿಗಂತೂ ಸನ್ಯಾಸಾಧಿಕಾರನೇ ಇಲ್ಲ, ಏನಿಲ್ಲ ಅವರಿಗೀಗ. ಮೋಕ್ಷ ಗ್ಯಾರಂಟಿ ಇಲ್ಲ. ಈ ರೀತಿ ಮಾಡಿಬಿಟ್ಟು ನಮ್ಮಲ್ಲಿ ಹಾಗಿಲ್ಲ. ನಿಜವಾದ ಶಾಸ್ತ್ರ ಅಂದರೆ ಇದು. ಹೌದು, ಆಗಲೇಬೇಕು. ಇಲ್ಲ ಇಲ್ಲ ಇಲ್ಲ, ಆ ಮೋಕ್ಷ ಬೇಡ ಫಸ್ಟ್ ಆಫ್ ಅವ್ರು ಹೇಳೋ ಮೋಕ್ಷ ಕಟ್ಟಿಕೊಂಡ್ರೆ ಹಾಳಾಗಬೇಕು. ನಾರಾಯಣಾಯ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿ ಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಈ ಶ್ಲೋಕ ಮಧ್ವಿಜ ಓದ್ಕೋ. ಬಿಡಿಸಿ ಓದ್ಕೊಂಡ್ಬಿಟ್ರೆ ಏನಾಗುತ್ತಾಗ ಸಂಸ್ಕೃತ ಅಭ್ಯಾಸನೂ ಆಗುತ್ತೆ ಜೊತೆಗೆ. ಗೊತ್ತಾಯ್ತಾ? ವಿಷಯನೂ ಗೊತ್ತಾಗುತ್ತೆ. ಮತ್ತು ಬೇರೆ ಗ್ರಂಥಗಳಿಗೆ ಇದಕ್ಕೂ ವ್ಯತ್ಯಾಸ ಇದೆ. ಶ್ಲೋಕಗಳು ಸಾಮಾನ್ಯವಾಗಿ ಒಂದು ಪದ್ಧತಿ ಇದೆ. ಶತಶ್ಲೋಕ ಏನ ಪಂಡಿತ ಅಥವಾ ಒಂದು ಮಾತು. 100 ಶ್ಲೋಕ ಸರಿಯಾಗಿ ಪದವಿಭಾಗ ಮಾಡಿ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಅವನಿಗೆ ವ್ಯುತ್ಪತ್ತಿ ಪಾಂಡಿತ್ಯ ಬಂದೋಯ್ತು ಅಂತ ಅರ್ಥ. ಇದ್ರದ್ದು 5000 ಚಿಲ್ಲರೆ ಶ್ಲೋಕ ಇರೋದ್ರಿಂದ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಮಹಾಪಂಡಿತರಾಗಿಬಿಡ್ತಾನೆ. ಸರಿಯಾಗಿ ಓದ್ಕೊಂಡ್ರೆ ಪಂಡಿತ ಅಲ್ಲ, ಮಹಾಪಂಡಿತ. 100, 1000, 5000, ಆಮೇಲೆ ಬಿಟ್ಟು 108. ಕೊನೆ 108 ಓದಿದ್ರೆ ಸಾಕು, ಪಂಡಿತ ಆಗ್ಬೋದು. ಅದನ್ನೆಲ್ಲ ಅರ್ಥ ಇಟ್ಕೊಂಡು ಸರಿಯಾಗಿ ಓದಬೇಕು. ಆದಷ್ಟು ಕೂಡ ಕ್ಯಾಶುಯಲ್ ಆಗಿ ಏನೇನೋ ಮಾಡಿದ್ರೆ ಪ್ರಯೋಜನ ಇಲ್ಲ. ಕಂಟಿನ್ಯೂಸ್ ಆಗಿ ಗಟ್ಟಿಯಾಗಿ ಕೂತ್ಕೊಂಡು ಓದಬೇಕು. ಸಾಧಿಸ್ಬೇಕಿಲ್ಲ, ಸಾಧನೆ ಅಂತ ಕರೆಯೋದಿಲ್ಲ ಅದನ್ನು. ಸುಮ್ಮನೆ ಕೂತ್ರೆ ಸಾಧನೆ ಆಗೋದಿಲ್ಲ. 6 ಪಾಲನೆ ಅಂದರೆ ಪಾಲನೆ, ಅದಕ್ಕೆ ಸಾಧನೆ ದ್ವಾಸಿ ಅಂತ ಹೆಸರು. ಅಷ್ಟೊತ್ತಿ ಮಾಡಲೇಬೇಕು. ಆದರೆ ಮಾಡ್ತೀವಿ ಅಂದರೆ ಆಗಲಿಲ್ಲ, ಮಾಡಲಿಲ್ಲ, ಅಷ್ಟೇ ಆಗೋದು. ಒತ್ತು ಅನ್ವಯ ಹೇಗೆ? ಈಗ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ. ಇದು ಪದ ವಿಭಾಗ. ಓದ್ಬೇಕಾದ್ರೆ ಏನು ಮಾಡ್ತೀವಿ ನಾವೀಗ? ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ. ಅದು ಛಂದಸ್ಸದು. ಓದಬೇಕಾದ್ರೆ 8-8ಕ್ಕೆ ಒಂದು ಪಾದಕ್ಕೆ ನಿಲ್ಲಿಸ್ಬೇಕಾದ್ರೆ ಪಾದ ಎಲ್ಲಿದ್ದರೆ ನಿಲ್ಲಿಸ್ಬಿಟ್ಟು ಮುಂದಕ್ಕೆ ಹೋಗಬೇಕು. ಆದರೆ ಅದನ್ನು ಪದ ವಿಭಾಗ ಮಾಡಕ್ಕೆ ಹಾಗಾದ್ರೆ ಮಾಡಬಾರ್ದು. ಹೇಗೆ ಮಾಡ್ಬೇಕು? ಅದನ್ನು ಪದ ಮುಗಿಯೋವರೆಗೂ ಹೊರ್ತಿರ್ಬೇಕಾದ್ರೆ. ದೊಡ್ಡ ಪದ ಇದ್ದಾಗ ಅಲ್ಲಿವರೆಗೂ ಹಾಗೆ ಓದಬೇಕು. ವಾಯುಸ್ತುತಿನೇ ಹೇಳ್ತೀರಿ. ಉತ್ಕಂಠ ಕುಂಠ ಕೋಲ ಹಲಜ ವಿವಿಧಿತ ಜಸ್ತ್ರ ಸೇವಾನುವೃದ್ಧ 7 ಅಕ್ಷರಕ್ಕೆ ಬಿಡಿಸಿ ಓದಬೇಕು. ಪದವಿ ಮಾಡಿ ಹಾಗೆಲ್ಲ ಮಾಡಬಾರ್ದು. ಉತ್ಕಂಠ ಕುಂಠ ಕೋಲ ಹಲಜ ವಿವಿಧಿತ ಜಸ್ತ್ರ ಸೇವಾನುವೃದ್ಧ ಪ್ರಾಜ್ಞಾತ್ವ ಜ್ಞಾನ ಸೂತಾಂಧ ತನೋ ಮೌಲಿ ರತ್ನಾವಲೀನ. ಒಂದೇ ಪದ. ಪದವಿಭಾಗ ಬೇರೆ, ಶ್ಲೋಕ ಓದೋ ಕ್ರಮ ಬೇರೆ. ಅದಕ್ಕೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮಃ ತೇ ಅಂತಾಯ್ತು. ಈಗ ಮುಖ್ಯವಾಗಿ ಅನ್ವಯ ಏನು ಅಂದರೆ
ನಾರಾಯಣಾಯ ನಮಃ ಇಷ್ಟನ್ವಯ. ನಾರಾಯಣಾಯ ನಮಃ, ನಾರಾಯಣ ನಮಸ್ಕಾರ, ನಾರಾಯಣ ಮಂತ್ರ. ಇಡೀ ತಾತ್ಪರ್ಯ ಮೊದಲ ಶ್ಲೋಕದಲ್ಲಿ ಏನಿದೆ? ನಾರಾಯಣ ಮಂತ್ರ ಇದೆ ಅಂತ ಅರ್ಥ. ನಾರಾಯಣಾಯ ಪರಿಪೂರ್ಣ ಗುಣ. ಏನು ನಾರಾಯಣ ಹೇಗಿದ್ದಾನೆ? ಅಡ್ಜೆಕ್ಟಿವ್ಸ್. ಈಗ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ನಮಃ, ವಿಶ್ವೋದಯ ಸ್ಥಿತಿಲಯೋನ್ನೇತಿ ಪ್ರದಾಯ ನಾರಾಯಣಾಯ ನಮಃ, ಜ್ಞಾನಪ್ರದಾಯ ನಾರಾಯಣಾಯ ನಮಃ, ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ನಾರಾಯಣಾಯ ನಮಃ, ವಿತತಾಯ ನಮಃ, ವಿತತಾಯ ನಾರಾಯಣಾಯ ನಮಃ. ಇಷ್ಟೆಲ್ಲ ನಾರಾಯಣನಿಗೆ ಅಡ್ಜೆಕ್ಟಿವ್ಸ್. ಪರಿಪೂರ್ಣ ಗುಣಾರ್ಣವಾಯ. ಅರ್ಣವ ಅಂದರೆ ಸಮುದ್ರ, ಗುಣಾರ್ಣವ ಅಂದರೆ ಗುಣಗಳ ಸಮುದ್ರ. ಎಂಥ ಗುಣಗಳು ಅಂದರೆ ಪರಿಪೂರ್ಣವಾದ ಗುಣಗಳು. ಒಂದೊಂದು ಗುಣನೂ ಪೂರ್ಣ ಮತ್ತು ಪರಿಪೂರ್ಣ. ಪರಿಪೂರ್ಣ ಗುಣ ಅರ್ಣವಾಯ ಅಂದರೆ ಪರಿತಃ ಅಂದರೆ ಆಲ್ರೌಂಡ್, ಎಲ್ಲ ರೀತಿಯಲ್ಲೂ ಕೂಡ ಪೂರ್ಣವಾದಂಥ ಗುಣಗಳ ಸಮುದ್ರನಾಗಿರತಕ್ಕಂಥ ನಾರಾಯಣ ನಮಸ್ಕಾರ. ಅನಂತ ಗುಣ ಅಂತ ಆಯ್ತಾಗ. ಅನಂತ ಗುಣ ಅಂತ ಹೇಳಿದಾಗ ಮಾತ್ರನೇ ಈ ಶಬ್ದಕ್ಕೆ ಸ್ವಾರಸ್ಯ ಬರೋದು. ಅದ್ವೈತರು ಸ್ತೋತ್ರ ಮಾಡೋಗಿಲ್ಲವೇ ಇಲ್ಲ. ಯಾಕೆ ನಿರ್ಗುಣ ಬ್ರಹ್ಮನೇನು ಸ್ತೋತ್ರ ಮಾಡಬೇಕು ಅವರು? ನಿರ್ಗುಣ ಬ್ರಹ್ಮಣೇ ನಮಃ ಅಂತ ಹೇಳಿದರೆ ಆ ನಮಸ್ಕಾರಕ್ಕೆ ಅರ್ಹನೇ ಏನಿಲ್ಲ. ಫಸ್ಟ್ ಅವನಲ್ಲಿ ಗುಣ ಇದ್ದರೆ ನಮಸ್ಕಾರ, ಒಂದು ಗುಣ ಇಲ್ಲ ನಮಸ್ಕಾರ ಹೇಗೆ ಮಾಡ್ತೀರಿ? ಈಗ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ. ವಿಶ್ವ ಶಬ್ದಕ್ಕೆ ವಿಶ್ವ ಅಂದರೆ ಯೂನಿವರ್ಸ್ ಅಂತ ಅರ್ಥ. ಬರೀ ಜಗತ್ತಲ್ಲ, ಎಂಟೈರ್ ಯೂನಿವರ್ಸ್. ಸತ್ಯಲೋಕದಿಂದ ಪ್ರಾರಂಭ ಮಾಡಿ ಪಾತಾಳದ ಎಲ್ಲದೂ ತೊಗೊಂಡ್ಬಿಡ್ಬೇಕು. ಮತ್ತು ಎಲ್ಲ ಜಲ ಚಡ ಏನೇನಿವೆ ಎಲ್ಲವೂ ಸಕಲ ಸ್ಥಾವರ ಸಕಲ ಜಂಗಮ. ಅದಕ್ಕೆ ವಿಶ್ವಸ್ಯ ಉದಯ. ಉದಯ ಅಂದ್ರೇನು? ಸೃಷ್ಟಿ. ಸ್ಥಿತಿ ಅಂದ್ರೇನು? ರಕ್ಷಣೆ. ಲಯ ಅಂದ್ರೇನು? ಸಂಹಾರ. ಉನ್ನಿಯತಿ ಉತ್ಕೃಷ್ಟವಾದ ನಿಯಮನ. ಅದನ್ನು ಪ್ರದಾಯ ಮಾಡುವವನು. ಉಳಿದು ಬಿಟ್ಬಿಟ್ಟಿಲ್ಲ, ಮುಂದಿದೆ ಉಳಿದೆಲ್ಲ. ನಾಕೆ ಹೇಳಿಬಿಟ್ರು ಅಂತ ಹೇಳೋಗಿಲ್ಲ, ಮುಂದಿದೆ ಎಲ್ಲ. ವಿಶ್ವದ ಉದಯಕ್ಕೆ, ಸ್ಥಿತಿಗೆ, ಲಯಕ್ಕೆ, ಉನ್ನಯತಿಗೆ, ವಿಶ್ವಕ್ಕೆ ಕೊಡುವವನು ಪ್ರದಾಯ. ಇವಿಷ್ಟು ಕೂಡ ಪರಮಾತ್ಮ ಏನು ಮಾಡ್ತಾನೆ? ವಿಶ್ವಶ ಒಬ್ಬೊಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಏನು ಕೊಡ್ತಾನೆ? ಹುಟ್ಟು, ಎಲ್ಲರಿಗೂ ಸ್ಥಿತಿ, ಎಲ್ಲರಿಗೂ ಲಯ, ಎಲ್ಲರಿಗೂ ಉನ್ನಿಯಮನ, ಇದಿಷ್ಟನ್ನು ಮಾಡ್ತಾನೆ. ಜ್ಞಾನಪ್ರದಾಯ ಸಪ್ರೇಟ್ ಮಾಡಿದರೆ ಇದು ಎಲ್ಲರಿಗೂ ಕಾಮನ್. ಇದು ಸೃಷ್ಟಿ ಸ್ಥಿತಿ ಲಯ ನಿಯಂತ್ರಣ ಅಂಬೋದು ಕಾಮನ್ ಟು ಆಲ್. ಇದು ಸಪ್ರೇಟ್ ಮಾಡಿಬಿಟ್ರಲ್ಲ. ಆದರೆ ಜ್ಞಾನ ಅಂಬೋದು ಎಲ್ಲರಿಗೂ ಕೊಡೋದಿಲ್ಲ. ಯಾರಿಗೂ ಕೊಡ್ತಾನೆ? ಯೋಗ್ಯರಿ. ಅದಕ್ಕೆ ಸಪ್ರೇಟ್ ಮಾಡಿಬಿಟ್ರಲ್ಲ. ಇದು ಸೇರಿಸಲಿಲ್ಲ, ಸಪ್ರೇಟ್. ಅದು ಬೇರೆ ಪಂಕ್ತಿ. ಇದು ಬರೀ ಅನ್ನ ಸಾರ ಹಾಕೋದು ಬೇರೆ, ಸ್ವೀಟ್ಸ್ ಎಲ್ಲ ಬರೋದು ಬೇರೆ ಇದ್ದಾಗೆ. ಜ್ಞಾನಪ್ರದಾಯ. ಆಮೇಲೆ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ಇನ್ನೊಂದು ಗುಂಪಿದೆ. ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ. ವಿಬುಧರು ದೇವತೆಗಳು, ಸಜ್ಜನರು, ಆಮೇಲೆ ಅಸುರರು, ತಾಮಸರು, ಅವರಿಗೆಲ್ಲ ಸೌಖ್ಯ ದುಃಖ ಸತ್ಕಾರಣಾಯ ಸರಿಸಿ ಹೋಗ್ಬೇಕು ರೆಸ್ಪೆಕ್ಟಿವ್ಲಿ. ವಿಬುಧ ಸೌಖ್ಯ ಸತ್ಕಾರಣಾಯ, ಅಸುರ ದುಃಖ ಸತ್ಕಾರಣಾಯ, ಹಾಗೆ ಓದ್ಕೋಬೇಕಾದ್ರೆ ರೆಸ್ಪೆಕ್ಟಿವ್ಲಿ. ಇಬ್ಬರಿಗೂ ಎರಡು ಕೊಟ್ಟದಾದರೆ ಇದೇ ಇಲ್ಲ, ವಿವೇಕನೇ ಇಲ್ಲ ಅಂತ ಆಗ್ಬಿಡುತ್ತೆ. ಜ್ಞಾನಿಗಳಿಗೆ ಬುಧರು ಶಬ್ದಕ್ಕೆ ಎರಡು ಅರ್ಥ. ದೇವತೆಗಳು ಒಂದು ಅರ್ಥ. ಬುಧ ಅಂದರೆ ಜ್ಞಾನಿಗಳು. ವಿಬುಧರು ಅಂದರೆ ಏನು? ವಿಶೇಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಅಂತ. ಬುಧರು ಅಂದರೆ ಪರೋಕ್ಷ ಜ್ಞಾನಿಗಳು, ವಿಬುಧರು ಅಂದರೆ ಅಪರೋಕ್ಷ ಜ್ಞಾನಿಗಳು. ಅವ್ರಿಗೆ ಸೌಖ್ಯವನ್ನು ಕೊಡ್ತಾನೆ. ಮತ್ತು ಅಸುರರು ವಿಬುಧರಿಗೆ ಆಪೋಸಿಟ್ ಅವರು. ಅವರೆಲ್ಲ ಎಂಥವರವರು? ಇನ್ನೊಂದು ಅರ್ಥ. ಅಸುಷು ರಮಂತೆ ಇತಿ ಅಸುರಾಹ. ಭಗವದ್ಗೀತೆಯರು ಇಂದ್ರಿಯಾರಾಮರು. ಯಶೋ ಅಂದರೆ ಇಂದ್ರಿಯಗಳು. ಇಂದ್ರಿಯಾರಾಮರು ಅಂದ್ರೇನು? ಬರೀ ಹೊರಗಿನ ಸುಖ ಮಾಡ್ಕೊಂಡಿರೋದು, ಒಳಗಿನ ಸುಖದ ಕಾನ್ಸೆಪ್ಟೇ ಇಲ್ಲ ಅವರಿಗೆ. ಅವರೆಲ್ಲ ಎಂಥವರು? ಸ್ಕೂಲಿಗೆ ಹೋಗಿ ಎಲ್ಲೋ ಹೊರಗೆ ಓಡಾಡ್ಕೊಂಡಿರ್ತಾರೆ ಅಂತಾರಲ್ಲ ಹಾಗೆ. ಸ್ಕೂಲಿಗೆ ಇದ್ದರೆ ಓದಾಗ್ತದೆ, ಎಲ್ಲರೂ ಹೊರಗೆ ಓಡಾಡಿ ಓದೋ ಚಾನ್ಸೇ ಇಲ್ಲ ಅವರು. ಇಂದ್ರಿಯ ಆರಾಮರು ಅಂತ ಅವರಿಗೆಲ್ಲ ಏನು ಮಾಡ್ತಾನೆ? ವಿಬುಧರಿಗೆ ಸೌಖ್ಯವನ್ನು ಕೊಡ್ತಾನೆ, ಅಸುರರಿಗೆ ದುಃಖವನ್ನು ಕೊಡ್ತಾನೆ. ಪಕ್ಷಪಾತ ಮಾಡಿದಾಗಾಯ್ತಲ್ಲ. ಅಂದರೆ ಸತ್ಕಾರಣಾಯ ಅಂದರೆ ಕೊಡಬೇಕು, ಏನು ಕೊಡಬೇಕು ಅದನ್ನೇ ಕೊಡ್ತಾನೆ. ಆದ್ದರಿಂದ ಏನಂತ ಅರ್ಥ ಇದಕ್ಕೀಗ? ಒಳ್ಳೆ ಎಕ್ಸಾಮಿನರು ಬರವಣಿ ತಕ್ಕಂತೆ ಮಾರ್ಕ್ಸ್ ಕೊಡ್ತಾನೆ. ಸತ್ಕಾರಣಾಯ ಸುಮ್ಮನೆ ಮಾಡೋದಿಲ್ಲ, ಈ ರೀತಿ ಮಾಡ್ತಾನೆ. ಅಥವಾ ಅದಕ್ಕೆ ನಿಮಿತ್ತ ಕಾರಣಾಯ. ಸತ್ಕಾರಣ ಅಂದರೆ ಇದು, ಅಸತ್ಕಾರಣ ಅಂದರೆ ಅದು. ಅಸತ್ತ ಇರೋದು ಇಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಅದು ಟ್ರಾನ್ಸ್ಫಾರ್ಮ್ ಆಗೋದ್ರಿಂದ ಅಸತ್ಕಾರಣ. ಇದು ಟ್ರಾನ್ಸ್ಫಾರ್ಮ್ ಆಗದೆ ಇರೋದು ಸತ್ಕಾರಣ. ಸತ್ಕಾರಣಾಯ ವಿತತಾಯ. ಇದೊಂದು ಸ್ವಾರಸ್ಯ ಇದೆ. ಏನಾಗುತ್ತೆ ಗೊತ್ತಾ? ತಮಗೆ ಬೇಕಾದವ್ರಿಗೆ ಶಿಕ್ಷೆ ಕೊಡಬೇಕಾಗಿದೆ. ಏನು ಮಾಡ್ತಾನಾಗ? ಖುಷಿಯಿಂದ ಕೊಡೋದಿಲ್ಲ. ಐ ಆಮ್ ಸಾರಿ ಅಂತ ಹೇಳಿ ಕೊಡಬೇಕಾಗತ್ತೆ. ದೇವರಾಗೆಲ್ಲ ಮಾಡೋದಿಲ್ಲ. ಏನು ಮಾಡ್ತಾನೆ? ಸಾರಿ ಯಾವಾಗ ಹೇಳಬೇಕೀಗ? ಸಂಬಂಧ ಇದ್ದಿದ್ದಕ್ಕೆ ಅಟ್ಯಾಚ್ಮೆಂಟಿಂದ ನೋವಿನಿಂದ ಶಿಕ್ಷೆ ಕೊಡ್ತಾನಷ್ಟೇ. ನೋವಿನ ದೇವರಿಗೆ ಅವೆಲ್ಲ ಇಲ್ಲ. ಸತ್ಕಾರಣಾಯ ಸೌಖ್ಯವನ್ನು ಕೂಡ
ಆನಂದದಿಂದನೇ ಕೊಡ್ತಾನೆ. ದುಃಖ ದುಃಖ ಕೂಡ ಹೇಗೆ ಕೊಡ್ತಾನೆ? ಖುಷಿಯಿಂದನೇ ಕೊಡ್ತಾನೆ ಹೊರತು ಅಯ್ಯೋ ನಮ್ಮವ್ರು ನಿರ್ವಾಹ ಇಲ್ಲ, ನಾನೇ ರೂಲ್ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಜನ ಆಕ್ಷೇಪಣೆ ಮಾಡಿದರೆ ಕಷ್ಟ ಅಂತೇಳಿ ಏನು ಮಾಡೋದಿಲ್ಲ, ನೊಂದ್ಕೊಂಡು ಕೊಡೋದಿಲ್ಲ. ಅದಕ್ಕೋಸ್ಕರ ಸತ್ಕಾರಣಾಯ ವಿತತಾಯ. ಏನು ಒಳಗಿಂದ ಅಂತಃಕರಣ ಗೊತ್ತಲ್ಲ, ಮನಸ್ಸು. ಹೊರಗಿಂದೆಲ್ಲ ಈ ಇಂದ್ರಿಯಗಳು. ಹೊರಗಿನ ಇಂದ್ರಿಯ ಬೇಕು ಅಂದ್ರೆ ಏನರ್ಥ? ಹೊರಗಿನ ಸುಖ ಬೇಕು ಅಂತ ಅರ್ಥ. ಹೊರಗಿನ ಸುಖ ಬೇಕು ಅಂದರೆ ಸರಿಯಲ್ಲ. ವಿತತಾಯ ನಮೋ ನಮಸ್ತೆ. ತತ ಅಂದರೆ ವ್ಯಾಪ್ತ, ವಿತತ ಅಂದರೆ ಏನು? ವಿಶೇಷವಾಗಿ ವ್ಯಾಪ್ತನಾದಂಥ ಪರಮಾತ್ಮನಿಗೆ ನಮಃ ನಮಃ ಎರಡು ಸರ್ತಿ ಹೇಳಿದರು. ನಮಃ ನಮಃ ಮೊದಲೇದೇನು? ಆದರಾದ್ಯರುಕ್ತಿ. ಇನ್ನೊಂದು ಅರ್ಥ ಏನು ಅಂದರೆ ನಮಃ ನಮಃ. ಒಂದು ಸರ್ತಿ ಎರಡು ಸರ್ತಿ ಹೇಳಿಬಿಟ್ರೆ ಪುನರುಕ್ತಿ. ಪುನರುಕ್ತಿಗೆ ಅರ್ಥ ಏನಂದರೆ ಅನೇಕ ಸರ್ತಿ ಅಂತ ಅರ್ಥ. ಹೇಳಿ ಏನು ಬನ್ನಿ ಎರಡು ಸತ್ ಕರೆದಾರೆ ಅಂದರೆ ತುಂಬ ಸತ್ಕಾರ, ಎರಡು ಸತ್ಕಾರ ಅಂತ ಹೇಳೋದಿಲ್ಲ, ತುಂಬ ಸತ್ಕರಿದ್ದಾರೆ ಹೇಳ್ಬಿಡ್ತಾರೆ. ನಮಃ 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 ಅಂತ ಹೇಳಿದ್ರಿಂದ ನಮೋಸ್ತು ಅನಂತಾಯ ಸಹಸ್ರಮೂರ್ತಯೇ ನಮೋ ನಮಸ್ತೆಸ್ತು ಸಹಸ್ರಕೃತ್ವ, ಇನ್ಫೈನೈಟ್ ಬಾರಿ ನಮಸ್ಕಾರ ಅಂತ ಒಂದು ಅರ್ಥ. ಅಥವಾ ನಮಃ ನಮಃ ಇನ್ನೊಂದು ಅರ್ಥ, ಎದುರಿಗೆ ಕಾಣೋ ರೂಪಕ್ಕೆ ನಮಸ್ಕಾರ, ಕಾಣದೇ ಇರೋ ರೂಪಕ್ಕೂ ನಮಸ್ಕಾರ. ಯಾಕೆ? ವಾಯುದೇವರಿಗೂ ಕಾಣದೇ ಇರೋಷ್ಟು ವ್ಯಾಪ್ತಿ ದೇವರದು, ಅದಕ್ಕೂ ನಮಸ್ಕಾರ, ಇದಕ್ಕೂ ನಮಸ್ಕಾರ. ಗೊತ್ತಾಯ್ತಾ? ನಮಃ ಪುರಸ್ತಾದ್ ಅಥ ಪೃಷ್ಠತಸ್ತೆ, ಹಿಂದೂ ನಮಸ್ಕಾರ ಮುಂದೂ ನಮಸ್ಕಾರ ಅಂತ ಹೇಳಿದಾಗೆ ಎರಡು ನಮಸ್ಕಾರ, ಅದೊಂದು ಕಾರಣ. ವಿತತಾಯ ನಮೋ ನಮಸ್ತೆ. ಅಥವಾ ಮುಕ್ತಾವಸ್ಥೆಯಲ್ಲೂ ಕೂಡ ನಮ್ಯ, ಸಂಸಾರಾವಸ್ಥೆಯಲ್ಲೂ ನಮ್ಯ. ಅದಕ್ಕೆ ಈಗಲೂ ನಮಃ, ಆಮೇಲೂ ನಮಃ. ರಿಟೈರ್ ಆದಮೇಲೆ ಟಾಟಾ ಮಾಡಿಬಿಡಾಗಿಲ್ಲ, ಏನು ಮಾಡಬೇಕಾಗ? ಆಗಲೂ ನಮಸ್ಕಾರನೇ. ಸೊ ಸಂಸಾರಾವಸ್ಥೆಯಲ್ಲಿ ಮುಕ್ತಿಯವಸ್ಥೆಯಲ್ಲೂ ಕೂಡ ನಮಸ್ಕಾರಕ್ಕೆ ಅರ್ಹನಾಗಿರೋದ್ರೆ ನಮೋ ನಮಃ. ಯಾವ ನಮಸ್ಕಾರ? ಅಥವಾ ಎದ್ದಾಗ ಮಲಿದಾಗ ಮತ್ತೆ ನಮಸ್ಕಾರ. ಯಾವ ಅನ್ನೋಯಿಂಗ್ಲಿ ಏನು ಮಾಡ್ತಿದ್ದೇವೆ ನಾವು ದೇವರಿಗೆ ಯಾವಾಗಲೂ ಕೂಡ ನಮಸ್ಕಾರ ಮಾಡ್ತಾನೆ ಇರ್ತೇವೆ. ಆದ್ದರಿಂದ ನಮೋ ನಮಃ. ಹೌದು ಹೌದು ಹೌದು, ಕಥೆ ಎಲ್ಲದಕ್ಕೆ ಅದೇ ಅರ್ಥನೇ. ತೇ ಅಂತ ಹೇಳಿದರು. ತೇ ಅಂತ ಯಾತಕ್ಕೆ ಹೇಳಿದ್ರು? ನಿನಗೆ ನಾರಾಯಣಾಯ ನಮಃ, ನಾರಾಯಣೇ ನಮಸ್ಕಾರ. ನಾರಾಯಣಾಯ ತೇ ನಿಮಃ, ನಾರಾಯಣಾದ ನಿನಗೆ ನಮಸ್ಕಾರ ಅಂತ ಹೇಳಿದ್ರಿಂದ ಎದುರಿಗಿದ್ದಾರೆ ಅಂತ ಅರ್ಥ. ಎದುರಿ ನೋಡ್ಕೊಂಡು ಹೇಳ್ತಾರೆ. ಎದುರಿ ಕಡೆ ನಮಸ್ತೆ ಅಂತ ಹೇಳ್ತಾರೆ, ದೂರ ಇದ್ದರೆ ನಮಸ್ಕಾರ ತಿರ್ಸ್ಬಿಡಿ ಅಂತ ಹೇಳ್ತಾರೆ. ನಮಸ್ತೆ ಅನ್ನೋದು ಅನ್ನಬಾರ್ದು. ಎದುರಿಗಿದ್ದಾಗ ತೇ, ಎದುರಿಗಿಲ್ದ ನೀನು, ಅವನು. ಅವನು ಅಂದರೆ ದೂರ ಇರೋನು, ನೀನು ಅಂದರೆ ಎದುರಿಗಿರೋನು. ತೇ ನಿನಗೆ ಅಂದರೆ ಎದುರಿಗಿರೋನಿಗೆ ನಮಸ್ಕಾರ. ಅದರಿಂದ ಅರ್ಥ ಏನು ಅಂದರೆ ಯಾವಾಗಲೂ ಆಚಾರ್ಯ ದೇವರು ನೋಡ್ತಾನೆ ಬರಿತಾ ಇದ್ದಾರೆ. ಈ ಗ್ರಂಥ ಬರೀಬೇಕಾದ್ರೆ ಅಷ್ಟೇ ಅಲ್ಲ, ದೇವರನ್ನ ಯಾವಾಗಲೂ ಕೂಡ ಆಚಾರ್ಯರು ನೋಡ್ತಾನೆ ಇರೋದರಿಂದ ಅವ್ರ ಮಾತಿಗೆ ಎಷ್ಟು ಬೆಲೆ ಇದೆ. ಅವರಿಗೆ ನಮಸ್ಕಾರ ಅಂದರೆ ಕೇಳಿದ ಮಾತಿನ ನಮಸ್ಕಾರ, ಇದು ನೋಡ್ತಾ ನೋಡ್ತಾನೆ ನಮಸ್ಕಾರ. ಅದಕ್ಕೋಸ್ಕರ ವಿತತಾಯ ನಮೋ ನಮಸ್ತೆ. ಹಾಂ, ಇದು ನೋಡಿ ತೋರಿಸ್ತಿತ್ತು, ಎಲ್ಲ ಬರುತ್ತೆ. ಯಾಕೆ ಯೋಚನೆ ಮಾಡ್ತೇವೆ? ಪ್ರತಿಯೊಂದು ಇದೆ ಅದರ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ. ಎಷ್ಟೆಷ್ಟು ಬಂತಾಗ? 4. ಜ್ಞಾನಪ್ರದ 5. ಸೌಖ್ಯ ದುಃಖ ಎಷ್ಟು ಬಂತು? ಸೌಖ್ಯಪ್ರದ ದುಃಖಪ್ರದ 2 ಆಯ್ತಲ್ಲ. ಎಷ್ಟಾಯ್ತು ಅಲ್ಲಿಗೆ? 7 ಆಯಿತು. 7 ಆಯಿತು. ಇನ್ನೇನು ಬರಬೇಕು ನಿಮಗೆ? ಎಲ್ಲ ಬರುತ್ತೆ ಈಗ. ವಿಶ್ವೋದಯ ಸ್ಥಿತಿ ಲಯ ಉನ್ನಿಯತಿ ಪ್ರದಾಯ ಅಂತಿದೆ, ಜ್ಞಾನಪ್ರದಾಯ ಅಂತಿದೆ. ಪ್ರದಾ ಶಬ್ದಕ್ಕೆ 2 ಅರ್ಥ ಇದೆ, ಅಲ್ಲೂ ಪ್ರದ ಇಲ್ಲೂ ಪ್ರದ. ಪ್ರದ ಶಬ್ದಕ್ಕೆ ಒಂದರ್ಥ ಪ್ರಕರ್ಷೇಣ ದದಾತೀತಿ ಪ್ರದಹ, ಹೆಚ್ಚಾಗಿ ಕೊಡುವವನು ಅಂತ ಅರ್ಥ. ಇನ್ನೊಂದು ಅರ್ಥ ಅವಖಂಡನೆ ಅಂತ ಬೇರೆ ಧಾತು. ಅಂದರೆ ಏನು ಮಾಡ್ತಾನೆ? ಅದನ್ನು ಡೆಸ್ಟ್ರಾಯ್ ಮಾಡ್ತಾನೆ. ಪ್ರಕರ್ಷೇಣ ದ್ಯತಿ ಖಂಡಯತಿ, ಆದ್ದರಿಂದ ಅದು ಬಂದೋಯ್ತು, ಧ್ವಂಸ ಬಂದೋಯ್ತು. ಈಗ ವಿಶ್ವಕ್ಕೆ ಉದಯವನ್ನು ಮಾಡ್ತಾನೆ, ಉದಯ ಮಾಡಿದ್ದನ್ನು ಪ್ರದ ಖಂಡನೂ ಮಾಡ್ತಾನೆ, ನಾಶ ಬಂತಲ್ಲ. ಆದ್ದರಿಂದ ವಿಶ್ವಸ್ಯೋದಯ ಮಾತನೋತಿ, ಅದು ಸರಿ ಹೋಯ್ತು. ವಿಶ್ವೋದಯ ಸ್ಥಿತಿ ಲಯೋನ್ನೇತಿ ಪ್ರದಾಯ ಅಂದರೆ ಉದಯಪ್ರದಾಯ. ಉದಯವನ್ನು ಪ್ರಕರ್ಷಣ ಖಂಡನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಸ್ಥಿತಿಯನ್ನು ನಾಶ ಮಾಡ್ತಾನೆ ಅಂದರೆ ಕೊಲ್ತಾನೆ. ಲಯವನ್ನು ನಾಶ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಆಪೋಸಿಟ್ ಬಂತು, ಅದೆಲ್ಲ ದೇವರು ಮಾಡ್ತಾರೆ. ಉನ್ನಿಯತಿಯನ್ನು ಕೂಡ ಮಾಡ್ತಾನೆ. ಜ್ಞಾನಪ್ರದಾಯ ಹಾಗೂ ಹಾಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆ. ಇಲ್ಲಿ ಜ್ಞಾನಪ್ರದ ಅಂತ ಹೇಳಿದರು. ಮತ್ತು ಅಜ್ಞಾನ ಕೊಡೋದಿಲ್ವಾ ಅಂದರೆ ಜ್ಞಾನಪ್ರದಾಯ, ಜ್ಞಾನ ಕೊಡ್ತಾನೆ. ಜ್ಞಾನಂ ಪ್ರಕರ್ಷೇಣ ದ್ಯತಿ, ಜ್ಞಾನವನ್ನು ನಾಶ ಮಾಡ್ತಾ ಅಜ್ಞಾನ ಕೊಡ್ತಾನೆ ಅಂತ ಆಯ್ತಲ್ಲ, ಅದು ಬಂತ. ಈಗ ಜ್ಞಾನಪ್ರದಾಯದಲ್ಲಿ ಅದು ಬಂತು, ಅಲ್ಲಿ ಪ್ರದಾಯ ಅದು ಬಂತು. ಹೌದು, ಜ್ಞಾನ ನಾಶ ಮಾಡ್ತಾ ಅಜ್ಞಾನ ಕೊಡ್ತಾನೆ ಅಂತ ಅರ್ಥ. ಅನಸ್ತೇಶಿಯ ಕೊಟ್ಟರೆ ಏನಾಯ್ತು? ಡಾಕ್ಟ್ರು ಜ್ಞಾನ ಹೋಯ್ತು. ಏನು ಬಂತಾಗ? ಅಜ್ಞಾನ ಬಂತು. ದೇವರು ಅದನ್ನೂ ಮಾಡ್ತಾನೆ. ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ. ಇದು ಆಚಾರ್ಯ ಏನು ಮಾಡಿದರು? ಅದರ ಒಟ್ಟಿಗೆ ಸೇರಿಸಿಬಿಟ್ರು. ಅಂದರೆ ಪ್ರತಿ ಎವ್ರಿ ಮೊಮೆಂಟ್ ದೇವರು 2 ಕೆಲಸನೂ ಮಾಡ್ತಾ ಇರ್ತಾನೆ. ಎವ್ರಿ ಮೊಮೆಂಟ್ ನಾನ್ ಸ್ಟಾಪ್ ಅದು. ಉದಾಹರಣೆಗೆ ಒಬ್ಬನು ಇಸ್ಕೋಬೇಕಾಗಿದೆ, ಕೊಡಬೇಕಾಗಿದೆ, ಏನು ಮಾಡ್ತಾನೆ ಅವನೀಗ? ಎಡಗೈಲಿ ಕೊಡಬಾರ್ದು, ಎಡ ಇಸ್ಕೋಬಾರ್ದು, ಮುಗಿದೋಯ್ತು. 2 ಕೈಲಿ ಮಾಡಾಗಿಲ್ಲ.
ಸೊ ಇಸ್ಕೋಬೇಕಾದ್ರೆ ಏನು ಮಾಡೋಂಗಿಲ್ಲ ಅವನು, ಕೊಡಾಗಿಲ್ಲ. ಕೊಡ್ಬೇಕಾದ್ರೆ ಏನು ಮಾಡೋಂಗಿಲ್ಲ, ಇಸ್ಕೊಳ್ಳಾಗಿಲ್ಲ. ಅರ್ಥ ಆಯಿತು? ದೇವರು ಹಾಗಲ್ಲ, ಏನು ಮಾಡ್ತಾನೆ? ಪ್ರತಿಯೊಬ್ಬರಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಸೌಖ್ಯ ದುಃಖ ಸತ್ಕಾರಣಾಯ. ಪ್ರತಿಯೊಬ್ಬರ ಸಾಧನೆ ಕೂಡ ಇವತ್ತು ಒಂದು ಮೈಸೂರಿಗೆ ಈ ಬಸ್ ಹೊರಡಿತು, ಹುಬ್ಬಳ್ಳಿಗೆ ಈ ಬಸ್ ಹೊರಡಿತು. ಆ ಬಸ್ಗಳು ಈ ಕಡೆ ಕಂಟಿನ್ಯೂಸ್ ಆಗಿ ಎವ್ರಿ ಮೂಮೆಂಟ್ ಯಾವುದಕ್ಕೆ ಹತ್ರ ಆಗ್ತಾ ಇದೆ ಅದು? ಇದು ಎವ್ರಿ ಹುಬ್ಬಳ್ಳಿಗೆ ಹತ್ರ, ಎವ್ರಿ ಮೂಮೆಂಟ್ ಆ ಕಡೆಗೆ. ಸೊ ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ಆ್ಯಕ್ಟಿವಿಟಿ ಕೂಡ ಎಲ್ಲಿಗೆ ಎಂಡಾಗುತ್ತೆ? ಅವರವ್ರ ಗೋರ್ ಕಡೆ ಹೋಗ್ತಾ ಇದೆ. ದೇವ್ರು ಏನು ಮಾಡ್ತಿದ್ದಾನೆ? ಡ್ರೈವರು ಆ ಬಸ್ಸಿಗೆ ಡ್ರೈವ್ ಮಾಡೋದು ಇದನ್ನು ಮಾಡೋದಿಲ್ಲ, ಇದ್ರ ಮಾಡೋ ಅದನ್ನು ಡ್ರೈವ್ ಮಾಡೋದಿಲ್ಲ. ಆ ಡ್ರೈವರ್ ಬೇರೆ, ಈ ಡ್ರೈವರ್ ಬೇರೆ. ದೇವ್ರು ಹಾಗಲ್ಲ, ಹೇಗೆ ಮಾಡ್ತಿದ್ದಾನೆ? ಈಗ ಉದ್ಧಾರದ ಹಾದಿಯವರಿಗೂ ಪ್ರೇರೇಪಣೆ ಮಾಡ್ತಾನೆ, ಇವ್ರಿಗೂ ಪ್ರೇರೇಪಣೆ ಮಾಡ್ತಾನೆ, ಒಟ್ಟಿಗೆ ಮಾಡ್ತಾನೆ. ಅದಕ್ಕೆ ಜಾಯಿನ್ ಮಾಡಿಬಿಟ್ರು. ಒಂದೇ ಶ್ಲೋಕದಲ್ಲಿ ಏನು ಮಾಡಿದ್ದಾರೆ? ವಿಭೂತ ಸೌಖ್ಯ ಪರದಾಯ, ಆಮೇಲೆ ಅವಸರ ದುಃಖ ಸಪರೇಟ್ ಮಾಡಲಿಲ್ಲ, ಸೈಮಲ್ಟೇನಿಯಸ್ ಮಾಡ್ತಾರೆ. ಅದಕ್ಕೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತು ದುಷ್ಕೃತಾಂ ಅಂದರೆ ಸದ್ಯದ ಸಂರಕ್ಷಣೆ ಮಾತ್ರ ಮಾಡ್ತಿದ್ದೀನಿ, ಸದ್ಯಕ್ಕೆ ಬರಬೇಡಿ, ಈಗ ಇದು ಮಾತ್ರ ಮಾಡ್ತೇನೆ ಬರಬೇಡಿ ಇಲ್ಲ, ಎರಡು ಒಟ್ಟೊಟ್ಟಿಗೆ ಮಾಡ್ತಾರೆ ದೇವರು. ಇಂದಿರೇಶನೇ ನಿನ್ನ ಒಂದು ಕ್ರಿಯೆವು ದ್ವಂದ್ವವಾಯಿತು. ಇವ್ರು ಏನೇನು ಮಾಡ್ತಾನೆ, ಏನು ಮಾಡ್ತಾನೆ ಪರಮಾತ್ಮ? ಮಲ್ಟಿಪರ್ಪಸ್. ಪ್ರತಿಯೊಂದು ಕೆಲಸ ಕೂಡ ದ್ವಂದ್ವ ಶಬ್ದಕ್ಕೆ ಬರೀ ಎರಡು ಅಂತ ಅರ್ಥ ಅಲ್ಲ, ಮೆನಿ ಅಂತ. ತುಂಬ ಕೆಲಸ ಒಟ್ಟಿಗೆ ಮಾಡಿಬಿಡ್ತಾನೆ. ಅದಕ್ಕಾಗಿ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವಿತತಾಯ ಅಂತ ಯಾಕೆ ಹೇಳಬೇಕು? ಇಲ್ಲಿ ಒಂದು ಸ್ವಾರಸ್ಯ ಇದೆ. ಸೌಖ್ಯ ಕಾರಣಾಯ ಮುಕ್ತಿಯೋಗರಿಗಾಯಿತು, ಆಮೇಲೆ ದುಃಖ ಕಾರಣಾಯ ತಮಯೋಗರಿಗಾಯಿತು. ನಿತ್ಯ ಸಂಸಾರಗಳಿಗೆ ಬರಲೇ ಇಲ್ವಲ್ಲ ಅಂತ ಕೇಳಿದರೆ ಅದಕ್ಕೂ ವಿಬುಧಾಸುರ ಮಿಶ್ರ, ವಿಬುಧಾಸುರ ಮಿಶ್ರ, ಅವರಿಗೆ ಸೌಖ್ಯ ದುಃಖ ಮಿಶ್ರ. ಗೊತ್ತಾಯ್ತು? ಈ ಮಿಶ್ರಿಗೆ ಆ ಮಿಶ್ರಣೂ ಕೊಡ್ತಾನೆ. ಮೂರರ್ಥನೂ ಬಂತು ಅದಕ್ಕೆ. ಒಂದರ್ಥ ವಿಬುಧಾನಾಂ ಸೌಖ್ಯಪ್ರದಾಯ, ಇನ್ನೊಂದರ್ಥ ಅಸುರಾಣಾಂ ದುಃಖಪ್ರದಾಯ, ಇನ್ನೊಂದು ವಿಬುಧಾಸುರಾಣಾಂ ಮಿಶ್ರ ಜೀವಾನಾಂ ಸೌಖ್ಯ ದುಃಖಪ್ರದಾಯ. ನಿತ್ಯ ಸಂಸಾರ ಕೊಡ್ತಾನೆ. ನಿತ್ಯ ಸಂಸಾರ ಅಂದ್ರೇನು? ಸುಖ ದುಃಖ ಕಾಂಬಿನೇಷನ್. ಈಗ ಮೂರರ್ಥನೂ ಬಂದೋಯ್ತು ಅವರು. ವಿತತಾಯ ನಮೋ ನಮಸ್ತೆ. ವಿತತಾಯ ಬರೀ ತತ ಅಂದರೆ ಸಾಕು. ತತ್ ಸವಿತುರು ವರೇಣ್ಯಂ. ತತ್ ಶಬ್ದಕ್ಕೆ ಆ ಅಂತ ಒಂದರ್ಥ, ವ್ಯಾಪ್ತ ಅಂತ ಇನ್ನೊಂದರ್ಥ. ಅದಕ್ಕೆ ತತ್ ಧೀಮಹಿ ಒಂದರ್ಥ, ತತಂ ಧೀಮಹಿ ಇನ್ನೊಂದರ್ಥ. ತತ್ ವ್ಯಾಪ್ತಿ ಅಂತ. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಎಲ್ಲಿದ್ದದು? ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ ಬರುತ್ತೆ. ತತ್ ಅಂದರೆ ವ್ಯಾಪ್ತ ಅಂತ ಅರ್ಥ. ಇಲ್ಲಿ ಪರಮಾತ್ಮ ತತ ಅಂದರೆ ವ್ಯಾಪ್ತ ಬಂದೋಯ್ತಲ್ಲ ಅಂತ ಕೇಳಿದರೆ ಇಲ್ಲ, ವಿತತ ವಿಶೇಷೇಣ ತತ ಅಂತ ಹೇಳಿಬಿಟ್ಟು. ಯಾತಕ್ಕೆ ಅಂದರೆ ಆಕಾಶನೂ ವ್ಯಾಪ್ತಾನೆ, ದೇವರು ವ್ಯಾಪ್ತಾನೆ, ವ್ಯತ್ಯಾಸ ಬರಲೇ ಇಲ್ಲ. ಹಾಗೆ ದೇವರ ಗುಣ ಯಾರಲ್ಲಿ ಬಂದಾಗಾಯ್ತು ಈಗ? ಮತ್ತು ಮಹಾಲಕ್ಷ್ಮಿಯೂ ವ್ಯಾಪ್ತಾರೆ, ವ್ಯತ್ಯಾಸ ಬರಲೇ ಇಲ್ಲ, ಸಾಮ್ಯ ಬಂದುಬಿಡುತ್ತೆ. ಅದು ವಿಶೇಷೇಣ ತತಾಯ ಅಂದರೆ ಆಕಾಶ ಸರ್ವತ್ರ ವ್ಯಾಪ್ತ, ಆಕಾಶದೊಳಗೂ ವ್ಯಾಪ್ತ ಜಾಸ್ತಿ ಆಯ್ತು. ಈಗ ಆಕಾಶ ದೇವರಲ್ಲಿ ವ್ಯಾಪ್ತ ಅಲ್ಲ, ಮಹಾಲಕ್ಷ್ಮಿಯಲ್ಲಿ ವ್ಯಾಪ್ತ, ಮಹಾಲಕ್ಷ್ಮಿ ದೇವರಲ್ಲಿ ವ್ಯಾಪ್ತಳಲ್ಲ. ಆದ್ದರಿಂದ ಏನಾಯ್ತು ಈಗ? ವಿತತ ವಿಶೇಷ ವ್ಯಾಪ್ತನಾದ. ಇಲ್ಲ ಮಾತು ಹಿಡದೆ ಹೋಗಿದ್ದು ಏನಾಗ್ತಿತ್ತಾಗ? ಈ ಮಟ್ಟದಲ್ಲಿ ಸಾಮ್ಯ ಬಂದಾಗ. ಸಾಮ್ಯ ಇಲ್ಲವೇ ಇಲ್ಲ. ಅದರಿಂದಾಗಿಯೇ ಅದು. ಅಥವಾ ವಿಶೇಷೇಣ ಸ್ವಾತಂತ್ರ್ಯೇಣ ವ್ಯಾಪ್ತಾಯ. ಆಕಾಶಾದಿಗಳಿಗೆ ಏನಿಲ್ಲ? ಸ್ವಾತಂತ್ರ್ಯ ಇಲ್ಲ. ಮಹಾಲಕ್ಷ್ಮಿಗೂ ಸ್ವಾತಂತ್ರ್ಯ ಇಲ್ಲ. ಸೊ ವಿಶಿಷ್ಟ ವ್ಯಾಪ್ತಿ ಅಂದರೆ ಸ್ವಾತಂತ್ರ್ಯ ಯುಕ್ತವಾದ ವ್ಯಾಪ್ತಿ. ಆದ್ದರಿಂದ ವಿತತಾಯ ನಮೋ ನಮಸ್ತೆ. ಹೌದು. ಮತ್ತೆ ಆಚಾರ್ಯಲ್ಲಿ ಲಕ್ಷ್ಮೀದೇವಿಗೆ ಆಧೀನ ಹೇಳಿದ ಮೇಲೆ ಆಚಾರ್ಯರಿಗೆ ಎಲ್ಲ ಕಡೆ ಎಲ್ಲಿದ್ದಾರೆ? ದೇವರೊಳಗಿಲ್ಲ, ದೇವರೊಳಗೆ ಆಚಾರ್ಯ ಇಲ್ಲ, ಲಕ್ಷ್ಮಿಯೊಳಗೆ ಆಚಾರ್ಯರಿಲ್ಲ. ಗೊತ್ತಾಯ್ತಲ್ಲ? ಮಹತ್ತತ್ವ ವ್ಯಾಪ್ತಿ ಅವ್ಯಕ್ತತ್ವ ವಾಪಸ್ ಹೋಯ್ತಾಗಲೇ. ಅಂಥ ವ್ಯಾಪ್ತಿ ಇಲ್ಲ ವಾಯುದೇವರಿಗೆ. ಎಲ್ಲೆಲ್ಲಿ ಸರ್ವ ಅಂತೀವೋ ಸರ್ವಕ್ಕೇನಿದೆ ರಿಲೇಟಿವ್ ಇದೆ, ದೇವರಿಗೆ ಅಬ್ಸಲ್ಯೂಟ್ ಇದೆ. ಆದ್ದರಿಂದ ವಾಯುದೇವರ ಅತಿವ್ಯಾಪ್ತಿ ಬರಲಿಲ್ಲ. ಅದು ಬಂತು ಅಂತ ಇಟ್ಕೊಂಡ್ರೆ ಈಶಕೋಟಿ ಪರಿಷ್ಠತೆ ವಿಶೇಷೇಣ ಅಷ್ಟೇ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ. ಎಷ್ಟು ವಿಷಯ ಬಂದಾಗ ಆಯ್ತಾಗ. ಸೊ ದೇವರು ಗುಣಪೂರ್ಣ. ನಾರಾಯಣ ಶಬ್ದದ ಅರ್ಥ ಅದು. ದೇವರು ಗುಣಪೂರ್ಣ ಅಂತ ಹೇಳಿದ್ರೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಪರಿಪೂರ್ಣ ಗುಣಾರ್ಣವಾದ ಮೇಲೆ ದೋಷ ದೂರಾಯ ಅಂತ ಅರ್ಥ. ಗುಣಗಳು ಫುಲ್ ಇದ್ದಾಗ ಅದು ಯಾತಕ್ಕೆ ಜಾಗ ಇಲ್ಲ? ಇಲ್ಲ ಅಂದಮೇಲೆ ನಿರ್ದೋಷಾಯ ಅಂತಲೂ ಅರ್ಥ. ಪರಿಪೂರ್ಣ ಗುಣಾರ್ಣವಾಯ ನಿರ್ದೋಷಾಯ ವಿಶ್ವೋದಯ ಸ್ಥಿತಿ ಲಯೋನ್. ಇದು ಪರಿಪೂರ್ಣ ಗುಣಾರ್ಣವಾಯ ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮಶಬ್ದದ ಅರ್ಥ. ವಿಶ್ವೋದಯ ಸ್ಥಿತಿ ಲಯೋನ್ಯತಿ ಪ್ರದಾಯ ಎಂಬುದು ಏನದು? ಜನ್ಮಾದ್ಯಶ್ಚೇತ ಆ ಸೂತ್ರದ ಅರ್ಥ ಅದು. ಜ್ಞಾನಪ್ರದಾಯ ಎಂಬುದು ಅದರ ವಿವರಣೆ. ಆಮೇಲೆ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣ ಎನ್ನುವುದು ಫಲಾಧ್ಯಾಯ. ಜ್ಞಾನಪ್ರದಾಯ ಎಂಬುದು ಸಾಧನಾಧ್ಯಾಯ. ಗೊತ್ತಾಯ್ತಾ? ಪರಿಪೂರ್ಣ ಗುಣಾರ್ಣಮಯದಲ್ಲಿ ಎರಡಿದೆ. ಏನೇನಿದೆ? ಸಮನ್ವಯಾಧ್ಯಾಯ ಅವಿರೋಧ ಎರಡೂ ಬಂತು. ಜ್ಞಾನಪ್ರದಾಯ ಅಂತ ಹೇಳಿದರೆ ಸಾಧನಾಧ್ಯಾಯ ಬಂತು. ಸೌಖ್ಯ ದುಃಖ ಸತ್ಕಾರಣಾಯ ಫಲಾಧ್ಯಾಯ ಬಂತು.
ಈಗ ಬ್ರಹ್ಮಸೂತ್ರದ ಅರ್ಥ ಆಯ್ತಾರೆ ಆಯಿತಾ. ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥೆ ಲಯೋನ್ಯೇತಿ ಪ್ರದಾಯ ಜ್ಞಾನಪ್ರದಾಯ ಭೂತಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮತ್ತು ಇಷ್ಟೆಲ್ಲ ಹೇಳ್ತಾ ನಮೋ ನಮಃ ತೇ ಅಂತ ಹೇಳಿದಾಗ ಅಪರೋಕ್ಷ ವಿಷಯ ಅಂತ ಹೇಳಿದಾಗ ಅಪರೋಕ್ಷ ವಿಷಯ ಅಪರೋಕ್ಷ ವಿಷಯನೇ. ಅಪರೋಕ್ಷ ಜ್ಞಾನ ಬಂದ ಕಾಲ ದೇವರು ಸ್ತೋತ್ರ ಮಾಡಿದರೆ ತೇ ಅಂತಲೇ ಮಾಡೋದು. ಅದು ಆಚಾರ್ಯ ಯಾವಾಗಲೂ ದೇವರು ಪ್ರತ್ಯಕ್ಷ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಃ ಮುಖ್ಯವಾಯು ಅಂತ ಹೇಳಿದ್ರಿಂದ ಪ್ರಳಯ ಕಾಲದಲ್ಲೂ ಆಚಾರ್ಯ ದೇವರು ನೋಡ್ತಾ ಇರ್ತಾರೆ. ಯಾವಾಗಲೂ ತೇ ನಮಃ ತೇ ನಮಃ ತೇ ನಮಃ. ನಾವು ಯಾವಾಗಲೂ ತೇ ನಮಃ ಹೇಳಕ್ಕೆ ಬರೋದಿಲ್ಲ. ದೇವ್ರ ಬಗ್ಗೆ ಎದುರು ಕೂತಾಗ ಮಾತ್ರ, ಕಂಡಾಗ ಮಾತ್ರ. ಈ ನಾವು ತೇ ನಮಃ ಅಂದರೆ ಅರ್ಥನೇ ಇಲ್ಲ, ಯಾಕೆ ದೇವ್ರು ನೋಡ್ತಾನೇ ಇಲ್ಲ ಫಸ್ಟ್ ನಾವೀಗ. ಆದರೆ ಅಪರೋಕ್ಷ ಜ್ಞಾನ ಬಂದ ಕಾಲಕ್ಕೆ ದೇವರು ನೋಡ್ಕೊತಾ ಹೇಳ್ತಾರೆ. ಅದು ಆಚಾರ್ಯ ಯಾವಾಗಲೂ ನಿತ್ಯಾಪರೋಕ್ಷವಾದ್ದರಿಂದ ಯಾವಾಗಲೂ ಏನಂತ ಹೇಳ್ತಾರೆ, ತೇ ನಮಃ ಅಂತಲೇ ಹೇಳ್ತಾರೆ. ಹೌದು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯ. ನಾವು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೇವೆ ಈಗ. ಪುಸ್ತಕಗಳು ಹೇಳ್ತಾ ಇದ್ದೇವೆ, ದೇವ್ರ ನೋಡ್ಕೊಂಡು ಹೇಳ್ತಾರೆ, ಪುಸ್ತಕ ನೋಡ್ಕೊಂಡು ಹೇಳ್ತಾ ಇರೋದು. ನಮಗೆ ಪ್ರತ್ಯಕ್ಷ ಯಾವುದೀಗ ಓದಕ್ಕೆ ಬಂದಿರೋದು ಅದು ಪ್ರತ್ಯಕ್ಷ ಅಲ್ಲ. ಯಾರು ರೆಕಾರ್ಡ್ ಕೇಳಿ ಹೇಳ್ತಾ ಇದ್ದಾರೆ ಅದು ಕೂಡ ಪ್ರತ್ಯಕ್ಷ ಅಲ್ಲ, ಶಬ್ದ ಪ್ರತ್ಯಕ್ಷ ಅಷ್ಟೇ, ಈ ಪ್ರತ್ಯಕ್ಷ ಅಲ್ಲ. ಯಾರಿಗೆ ಯಾವಾಗ ಹೇಳ್ತೀವಿ, ಯಾತಕ್ಕೆ ಹೇಳ್ತೀವಿ ಅದನ್ನು? ಯಾತಕ್ಕೆ ಹೇಳ್ತೇವೆ ಅಂದರೆ ಅನುಸಂಧಾನ ಅಷ್ಟೇ. ಅನುಸಂಧಾನ ಅಂದ್ರೇನು, ಇದ್ದೇ ನನಗೆ ಕಾಣ್ತಾ ಇಲ್ಲ, ಕಾಣದೇ ಇರುವುದೇ ನಮಸ್ಕಾರ ಅಷ್ಟೇ. ಕಾಣದೇ ಇರುವುದು ನನಗೆ ನಮಸ್ಕಾರ. ಇನ್ನೊಂದು ಹೇಳೋದಾದರೆ ಫೋನ್ನಲ್ಲಿ ನಿಮಗೆ ಅಂತ ಮಾತಾಡ್ತೀರಿ, ಎದುರಿಗಿಲ್ಲ ಅವರು. ಎಲ್ಲಿದ್ದಾರೆ ಅವರು? ಅಮೇರಿಕಾದಲ್ಲೇ ಇದ್ದಾರೆ. ಆದರೆ ನಿನಗೆ ಏನು ನೀವು ಹೇಗಿದ್ದೀರಿ ಅಂತ ಹೇಳ್ತಾನೆ, ಎದುರಿಗಿಲ್ಲ ಅವನು. ಏನಿದೆ ಎದುರಿಗೀಗ? ಮಾತಾಡ್ಲಿಕ್ಕೆ ಬೇಕಾದ ಸಾಕ್ಷಾತ್ಕಾರ ಇದೆ ಅಷ್ಟೇ, ಮಾತಾಡ್ಲಿಕ್ಕೆ ಬೇಕಾದದ್ದು. ಅದು ನೋಡ್ಲಿಕ್ಕಿರೋದಲ್ಲ, ಮಾತಾಡ್ಲಿಕ್ಕಷ್ಟೇ. ಇವನು ವಿಡಿಯೋ ನೋಡ್ತೀರಿ, ಕಂಡು ಕಾಣ್ತಾರೆ ಅವರು. ಕಂಡ್ರು ಕೂಡ ಏನಲ್ಲ ಅದು, ಅವ್ರ ಚಿತ್ರ ಕಾಣ್ತೀರಷ್ಟೇ, ಅವರು ನೋಡ್ತಾ ಇಲ್ಲ, ಅವ್ರ ಚಿತ್ರ ಅಷ್ಟೇ, ಅವರಲ್ಲ. ಆ ದೃಷ್ಟಿಯಲ್ಲಿ ಏನಲ್ಲ ಅದು, ಈ ಪ್ರತ್ಯಕ್ಷ. ಆಚಾರ್ಯರ ಪ್ರತ್ಯಕ್ಷ ಯಾರಿಗೂ ಇಲ್ಲ. ಇನ್ನೂ ಹೇಳಬೇಕಾದ್ರೆ ಎಲ್ಲ ಜೀವಕೋಟಿ ಪ್ರತ್ಯಕ್ಷದಲ್ಲೂ ಏನಾಗುತ್ತದು, ವೇರಿಯೇಷನ್ ಆಗ್ತಾ ಬರುತ್ತೆ. ಹತ್ತಿರ ಕೂತ್ರೆ ನಾಟಕದಲ್ಲಿ ಯಾವಾಗ ಎಲ್ಲಿ ಕೊಡಬೇಕು, ಮುಂದೆ ಕೊಡು, ಸಿನಿಮಾದಲ್ಲಿ ಹಿಂದೆ ಕೊಡಬೇಕು. ಬಾಲ್ಕನಿ ಜಾಸ್ತಿ, ಇಲ್ಲಿ ಬುದ್ಧಿ ಕೂತ್ರೆ ಜಾಸ್ತಿ. ಯಾಕೆ ಇಲ್ಲಿ ಕ್ಲಾರಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಫುಲ್ ವಿಷನ್ ಬರುತ್ತೆ. ಇಷ್ಟು ಹೀಗೆ ನೋಡ್ಬೇಕಾದ್ರೆ ಮುಂದೆ ಕೂತವನು ಸಿನಿಮಾದಲ್ಲ ಅಂದರೆ, ಅಲ್ಲಿ ಕೂತವ್ರು ಹಾಗೆ ನೋಡ್ತಾರೆ. ಇಲ್ಲಿ ಕೂತವನು ಇಲ್ಲಿ ಯಾರು ತಗೊಂಡು ಗೊತ್ತಾಗಲ್ಲ. ಬಾಲ್ಕಲ್ಲಿ ಕೂತ್ಬಿಟ್ರೆ ನಾಟಕದಲ್ಲಿ ಯಾರವ್ರು ಯಾರವ್ರು ಅಂತ ಕೇಳ್ತಾ ಇರುವೆ ವೆರಿ ಟೈಮ್, ಕಣ್ಣು ಸರಿ ಇಲ್ಲದೆ ಹೋದರೆ. ಅದ್ರ ಮನೆ ಕೂತ್ಕೊಂಡು ನೋಡೋದೇ ವಾಸಿ. ಅದು ಡಿಫ್ರೆನ್ಸ್ ಇದೆ. ಆದ್ದರಿಂದ ಆಚಾರದ ಈ ರೀತಿ ಇರೋದ್ರಿಂದ ಯಾವ ಬೇಕಾದ್ರೂ ದೇವರು ನೋಡ್ತಾರೆ. ಅಲ್ಲಿಗೆ ನಾಳೆ ದಿವಸ ಅದು ಮುಂದುವರಿಸ್ತಾರೆ. ಮಧ್ಯೆ ಹೇಳಿದಂತೆ ಇವತ್ತು ಎಷ್ಟು ಶ್ಲೋಕ ಹೊಡೆದ್ರು ಒಂದೇ ದಿವಸಕ್ಕೆ ಸೇರಿದಾಗ ಲೆಕ್ಕ. ಅದು ನಾಳೆ ಅಂತ ಹೇಳಬೇಕು. ನಾಳೆ ಅಲ್ಲಿ ಹೇಳೋದು, ದ್ವಿತೀಯ ಆಗದೆ ಇರ್ಬೇಕಾದ್ರೆ ಅಲ್ಲೇ ಕೇಳಬೇಕು. ಒಂದೇ ಶ್ಲೋಕ ಅಷ್ಟೇ, ಮುಂದಿನ ಶ್ಲೋಕ ಓದಿಬಿಟ್ರೆ ಮುಗಿ.